ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿರುವಂತಹ ಶಿವನ ದೇವಾಲಯದಲ್ಲಿ ಪರಮಾತ್ಮ ಕಣ್ಣು ಬಿಟ್ಟಿದ್ದಾನೆ ಅಂತ ಸುದ್ದಿ ಹಬ್ಬಿಸಲಾಗ್ತಾ ಇದೆ. ಶಿವ ಕಣ್ಣು ಬಿಟ್ಟ ಫೋಟೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೀಗಾಗಿ ಮಾಗಡಿಯ ಸರ್ಕಾರಿ ಬಸ್ ನಿಲ್ದಾಣದಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಅಪಾರ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಿವನ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿತೂರಿ ಮಾಡಿದಂತ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಲಾಗಿದೆ. ಎಡಿಜಿಪಿ ಅಲೋಕ್ ಕುಮಾರ್ಗೆ ಸಾಮಾಜಿಕ ಕಾರ್ಯಕರ್ತ ಎನ್ ಜಿತೇಂದ್ರ ಮನವಿ ಪತ್ರವನ್ನು ಬರೆದಿದ್ದಾರೆ. ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ಲಿ ಪರಶು ಬಂಧಿಸಿ ತನಿಖೆಗೆ ಆಗ್ರಹಿಸಿರುವಂತದವರು. ಮುರುಘಾಸ್ವಾಮಿ ವಿರುದ್ಧ ಪಿತೂರಿ ಕೇಸ್ನಲ್ಲಿ ಒಡನಾಡಿ ಸಂಸ್ಥೆ ಮುಖ್ಯಸ್ಥರು ಮೂರನೇ ಆರೋಪಿಯಾಗಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆಯರಿಗೆ ಒಡನಾಡಿ ಸಂಸ್ಥೆಯಲ್ಲಿ ಆಶ್ರಯ ನೀಡಲಾಗಿದೆ. ಬಾಲಕಿಯರಿಗೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿ ಇವರು ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಾಮಾಜಿಕ ಕಾರ್ಯಕರ್ತ ಜಿತೇಂದ್ರ ಸಿಎಂ ಮತ್ತೆ ಗೃಹ ಸಚಿವರು, ಮಕ್ಕಳ ಕಲ್ಯಾಣ ಇಲಾಖೆ, ಡಿಸಿ, ಎಸ್ಪಿಗಳಿಗೆ ಮನವಿ ಪತ್ರದ ಮೂಲಕ ಆಗ್ರಹಿಸಿರುವಂಥದ್ದು. ಇನ್ನು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಮುರುಘಾಸ್ವಾಮಿ, A2 ವಾರ್ಡನ್ ರಶ್ಮಿ, A4 ಮ್ಯಾನೇಜರ್ ಪರಮಶಿವಯ್ಯಗೆ ಡಿಸೆಂಬರ್ 3ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ನವೆಂಬರ್ 28ಕ್ಕೆ ಮತ್ತೆ ಮುರುಘಾಸ್ವಾಮಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ನೇಣು ಬಿಗಿದುಕೊಂಡು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗದಗ ನಗರದ ತೇಜ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. 48 ವರ್ಷದ ಅನಿಲ್ ಸಜ್ಜನ್ ಕಳೆದ 2 ವರ್ಷದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅನಾರೋಗ್ಯದಿಂದ ಬೇಸತ್ತಿದ್ದಂತ ಅನಿಲ್ ಪತ್ನಿಯನ್ನ ಮಾರುಕಟ್ಟೆಗೆ ಕಳುಹಿಸಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಾಂತಾರ ಸಕ್ಸಸ್ ಬೆನ್ನಲ್ಲೇ ಜನರು ಕರಾವಳಿ ದೈವಗಳ ಮೊರೆ ಹೋಗ್ತಾ ಇದ್ದಾರೆ. ಆದ್ರಿಂದ ಕರಾವಳಿ ದೈವಗಳ ಹೆಸರಿನಲ್ಲಿ ಹಣ ವಸೂಲಿ ದಂಧೆ ಶುರುವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಕೊರಗಜ್ಜ ದೇವಸ್ಥಾನ ತಲೆ ಎತ್ತುತ್ತಾ ಇದೆ. ದೈವಕೋಲವು ನಡೆಯಲಿದೆ ಅಂತ ಆಮಂತ್ರಣ ಪತ್ರಿಕೆ ಹಂಚಲಾಗ್ತಾ ಇದೆ. ಅಸಲಿಗೆ ದೇವಸ್ಥಾನ ಭೂತಕೋಲ ನಡೆಯುವಂಥದ್ದು ಕರಾವಳಿಯಲ್ಲಿ. ಆದರೆ ಈಗ ಬೆಂಗಳೂರಿನ ಸುತ್ತಮುತ್ತಲೂ ಕೂಡ ಕೊರಗಜ್ಜ ದೇಗುಲಗಳು ತಲೆ ಎತ್ತುತ್ತಾ ಇದ್ದಾವೆ. ಅದರ ಬಗ್ಗೆ ಮಾತನಾಡಿರುವಂಥ ದೈವ ಆರಾಧನೆಯ ಮಧ್ಯಸ್ಥ ಶ್ರೀಕಾಂತ ಶೆಟ್ಟಿ, ಮೈ ಬಗ್ಗಿಸಿ ದುಡಿಯದ ಸೋಮಾರಿಗಳು ದೇವರನ್ನ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪದೇ ಪದೇ ಸಂಚಾರಿ ನಿಯಮ ಉಲ್ಲಂಘಿಸಿದ ಬೈಕ್ ಸವಾರನಿಗೆ ಭಾರಿ ದಂಡ ಬಿದ್ದಿದೆ. 23 ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದಂತ ಬೈಕ್ ಸವಾರನಿಗೆ 17,500 ರೂಪಾಯಿ ಫೈನ್ ಅನ್ನು ಹಾಕಲಾಗಿದೆ. ಹುಬ್ಬಳ್ಳಿಯ ಉತ್ತರ ಸಂಚಾರ ಠಾಣೆ ಪೊಲೀಸರು ಮೊಹಮ್ಮದ್ ರಫೀಕ್ ಗುಡಗೇರಿಗೆ ದಂಡ ಕಟ್ಟುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. 2017ರಿಂದಲೇ ಸಂಚಾರ ನಿಯಮ ಉಲ್ಲಂಘಿಸುತ್ತಾ ಬೈಕ್ ಓಡಿಸ್ತಾ ಇದ್ದಂಥ ರಫೀಕ್ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಕೋಲಾರದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆ ಹಾಕಿದ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದಲ್ಲಿ ಪ್ರಭಾಕರ್ ಎನ್ನುವಂತ ರೈತ 1.5 ಎಕರೆ ಪ್ರದೇಶದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದು ಇದೀಗ ಕಟಾವಿಗೆ ಬಂದಿದ್ರೂ ಕೂಡ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೆ ತೋಟದಲ್ಲೇ ಬೆಳೆ ನಾಶಪಡಿಸಿದ್ದಾರೆ. ಸುಮಾರು 80,000 ಬಂಡವಾಳವನ್ನು ಹಾಕಿ ಬೆಳೆದಂತ ಕೊತ್ತಂಬರಿ ಸೊಪ್ಪು ಬೆಳೆಯನ್ನು ಟ್ರ್ಯಾಕ್ಟರ್ ರೋಟರ್ ಮೂಲಕ ರೈತ ಪ್ರಭಾಕರ್ ನಾಶಪಡಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ ಟಿಪ್ಪರ್ ಲಾರಿ ರಸ್ತೆಯಲ್ಲೇ ಹೊತ್ತಿ ಉರಿದಿದೆ. ಈ ಘಟನೆ ತಮಿಳುನಾಡಿನ ಉದ್ದನಪಲ್ಲಿ ಸಮೀಪದ ನಾಗಮಂಗಲಂ ಬಳಿ ನಡೆದಿರುವಂಥದ್ದು. ಜಲ್ಲಿ ಅನ್ಲೋಡ್ ಮಾಡುವ ವೇಳೆ ಟಿಪ್ಪರ್ ಲಾರಿಗೆ ವಿದ್ಯುತ್ ತಂತಿ ತಗುಲಿದೆ. ಕ್ಷಣಾರ್ಧದಲ್ಲೇ ಟಿಪ್ಪರ್ ಲಾರಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಾರಿನ ಗಾಜನ್ನ ಒಡೆದು ಹಣ ಹಾಗೂ ವಸ್ತುಗಳನ್ನು ದೋಚಿ ಕದೀಮ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ಬಾಗಲಕೋಟೆಯ ಇಳಕಲ್ ಪಟ್ಟಣದ JB ಲಾಡ್ಜ್ ಎದುರು ನಡೆದಿದೆ. ಕಾರಿನ ಮುಂಭಾಗದ ಗಾಜನ್ನ ಒಡೆದು ಹಣದ ಬ್ಯಾಗ್ ಅನ್ನ ಕಳ್ಳ ಹೊತ್ಕೊಂಡು ಹೋಗಿದ್ದಾನೆ. ಕಳ್ಳನ ಕೈಚಳಕ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.